ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಯೋಚನೆ ಮಾಡ್ತಾ ಇದ್ದೀರಾ ಎಲ್ಲಿ ಹೋಗ್ತಾ ಇದ್ದೀವಿ ನಾವು ಅಂತ. ಸೊ ನಾವು ಹೋಗ್ತಾ ಇರೋದೇ ಗೋವಾಗೆ. ಸೊ ನಾವು ಈ ಸಲ ಕಾರಲ್ಲಿ ಬೇಡ, ಟ್ರೈನಲ್ಲಿ ಜರ್ನಿ ಮಾಡೋಣ ಅಂದ್ಬಿಟ್ಟು ಟ್ರೈನಲ್ಲಿ ಹೋಗ್ತಾ ಇರೋದು. ಅಲ್ಲೋಗಿ ನಾವು 3 ಡೇಸ್ಗೆ 2 ವೀಲರ್ ಪರ್ಚೇಸ್ ಮಾಡಿದ್ವಿ ರೆಂಟ್ಗೆ. ಸೊ ಅಲ್ಲೆಲ್ಲ ಪ್ಲೇಸಸ್ಸು ನಾವು 2 ವೀಲರಲ್ಲೇ ಸುತ್ತಾಡಿದ್ದು, ಅದಂತೂ ತುಂಬಾ ಚೆನ್ನಾಗಿತ್ತು. ಇದು ನಾವು ಅಲ್ಲಿ 3 ಡೇಸ್ಗೆ ಬುಕ್ ಮಾಡಿರೋ ವಿಲ್ಲಾ ಗೈಸ್. ಇದು ವಿಲ್ಲಾ ಮಾತ್ರ ತುಂಬಾ ಚೆನ್ನಾಗಿತ್ತು ಗೈಸ್. ಆಚೆದು ವ್ಯೂ ಆಗಲಿ, ಒಳಗಡೆ ಎಲ್ಲ ತುಂಬಾ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿ ಮನೇನ ಡೆಕೋರ್ ಮಾಡಿ ಇಟ್ಟಿದ್ರು ಅಂದರೆ ಅಷ್ಟು ಚೆನ್ನಾಗಿತ್ತು. ನಮಗೆಲ್ಲ ಈ ವಿಲ್ಲಾ ಅಂತೂ ತುಂಬಾ ಇಷ್ಟ ಆಗೋಯಿತು. ಇದು ಬಂದುಬಿಟ್ಟು ಹಾಲ್ ಗೈಸ್. ಇದು ತುಂಬ ದೊಡ್ಡದಾಗಿದೆ ಹಾಲು. ಒಂದು 20 ಜನ ಬಂದ್ರೂ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ನಾವು. ಅಷ್ಟು ಚೆನ್ನಾಗಿದೆ ಹಾಲೆಲ್ಲ, ದೊಡ್ಡದಾಗಿದೆ. ಆಮೇಲೆ ನೋಡಿ, ನೀವೇ ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ. ಸೊ ಇದು ನೋಡಿ, ಇದು ಬಂದು ಒಂದು ಬೆಡ್ರೂಮು, ಅಟ್ಯಾಚ್ ಬಾತ್ರೂಮ್ ಎಲ್ಲ ಇದೆ. ಅದ್ರ ಪಕ್ಕದಲ್ಲಿ ಡೈನಿಂಗ್ ಟೇಬಲ್ ಹಾಕಿದ್ದಾರೆ. ಅದ್ರ ಪಕ್ಕದಲ್ಲಿ ಬಂದು ಒಂದು ರೂಮ್ ಇದೆ. ಈ ರೂಮಲ್ಲೂ ಬಂದು ವಾಶ್ರೂಮ್ ಎಲ್ಲ ಸಪ್ರೇಟಾಗೇ ಇದೆ. ನೋಡಿ ಎಷ್ಟು ಚೆನ್ನಾಗಿ ಹೈಜೀನಾಗಿ ಇಕ್ಕಿದ್ದಾರೆ. ಇದು ಬಂದು ಕಿಚನ್ ಗೈಸ್. ಪಕ್ಕದಲ್ಲಿ ಇರೋದು ಕಿಚನು. ಕಿಚನ್ ಅಂತೂ ಹೇಳಲೇಬೇಡಿ, ಎಲ್ಲ ಥರ ಪಾತ್ರೆ ಎಲ್ಲ ಥರನೂ ಇತ್ತು. ನಮಗೆ ಮನೆಯಲ್ಲಿದ್ದಂಗೆ ಫೀಲ್ ಆಯಿತು ನಮಗೆ. ಯಾವ ಪಾತ್ರೆನೂ ಕಮ್ಮಿ ಇಲ್ಲ ಅಡುಗೆ ಮಾಡೋದಕ್ಕೆ, ಪ್ರತಿ ಒಂದೂ ಇತ್ತು ಗೈಸ್. ತುಂಬ ಚೆನ್ನಾಗಿತ್ತು ವಿಲ್ಲ. ಇದು ನೋಡಿ, ಮೇಲೆ ಹೋದರೆ ಮೇಲೆ ಬಂದು 2 ಬೆಡ್ರೂಮ್ಸ್ ಇದೆ, ಕೆಳಗಡೆ 2 ಬೆಡ್ರೂಮ್ಸ್, ಟೋಟಲ್ 4 ಬೆಡ್ರೂಮ್ದು ವಿಲ್ಲ ಇದು. ನೋಡ್ಬೋದು ಈ ಥರ ವಿಲ್ಲ. ಮೇಲೆದ ರೂಮ್ಸ್ ಬಂದುಬಿಟ್ಟು ಈ ಥರ ಇದೆ. ಅದೇ ಒಂದು 20 ಜನ ಬಂದರೆ ಅಂತೂ ಸಖತ್ತಾಗಿ ಎಂಜಾಯ್ ಮಾಡ್ಬೋದು ಗೈಸ್ ಇಲ್ಲಿ. ನಮಗೆಲ್ಲ ಅಂತೂ ತುಂಬಾ ಖುಷಿ ಆಯಿತು. ಆ 3 ದಿನ ಕಳೆದಿದೆ ನಮಗೆ ಗೊತ್ತಾಗಲಿಲ್ಲ, ಅಷ್ಟು ಚೆನ್ನಾಗಿ ನಾವು ಎಂಜಾಯ್ ಮಾಡಿದ್ವಿ. ಒಂದಿನ ಲಾಸ್ಟ್ ಡೇ ಅಂತೂ ನಾವು ಎಲ್ಲಿ ಸುತ್ತಾಡೋ ಪ್ಲ್ಯಾನ್ ತುಂಬಾ ಇತ್ತು ನಮಗೆ ಆ್ಯಕ್ಚುಲಿ. ಬಟ್ ಲಾಸ್ಟ್ ಡೇ ಅಂತೂ ನಮಗೆ ಮನಸ್ಸೇ ಬಂದಿಲ್ಲ ಆಚೆ ಸುತ್ತಾಡೋಣ, ಇವತ್ತೆಲ್ಲ ವಿಲ್ಲಲ್ಲೇ ಇದ್ಬಿಡೋಣ ನಾವು ಎಂಜಾಯ್ ಮಾಡ್ಕೊಳಂತ. ಲಾಸ್ಟ್ ಡೇ ನಾವು ವಿಲ್ಲಲ್ಲೇ ಇದ್ಬಿಟ್ವಿ. ಇದು ನೋಡಿ, ಆಚೆ ಬಂದುಬಿಟ್ಟು ಪೂಲ್. ಇದು ಈ ಪೂಲ್ ಹತ್ರನೂ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ, ಸೆಟ್ ಮಾಡಿದ್ದಾರೆ. ಇಲ್ಲಿ ಈವ್ನಿಂಗು ಮಾರ್ನಿಂಗೆಲ್ಲ ಕಾಫಿ ಕುಡ್ಕೊಂಡು ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದು ತುಂಬಾ ಚೆನ್ನಾಗಿತ್ತು. ಮುಂದೆ ನೀವೇ ನೋಡ್ಬೋದು ನಾವು ಈ ಸ್ವಿಮ್ಮಿಂಗ್ ಪೂಲಲ್ಲಿ ಯಾವ್ಯಾವ ಥರ ಆಡಿದ್ದೀವಿ ಅಂತ. ಈ ಗೋವಾದ ಆ್ಯಕ್ಚುಲಿ 2 ವ್ಲಾಗ್ ಮಾಡಿದ್ದೀನಿ ಗೈಸ್. ಡೇ 1 ಡೇ 2 ಎರಡೂ ಮಾಡಿದ್ದೀನಿ. 2 ವೀಡಿಯೋಸು ನೀವು ನೋಡಿ, 2 ಬ್ಲಾಗ್ನು ನಿಮಗೆ ಗೊತ್ತಾಗುತ್ತೆ ನಾವು ಎಷ್ಟು ಎಂಜಾಯ್ ಮಾಡಿದ್ದೀವಿ ಏನು ಅಂತ. ಸೊ ವಿಲ್ಲಾಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾವು ಗೋವಾಲ್ಲೇ ಡಿ-ಮಾರ್ಟ್ ಇದೆ, ಅಲ್ಲಿ ಸ್ವಲ್ಪ ಅಡುಗೆಗೆ ಏನಾದರೂ ಐಟಮ್ ಮಾಡೋಣ. ಯಾಕಂದರೆ ಗೋವಾ ಫುಡ್ ಅಂತೂ ನಮ್ಗೆ ಇಷ್ಟ ಆಗೋಲ್ಲ ಗೈಸ್. ಒಂದೊಂದು ಕಡೆ ಅದು ರೇಟ್ ಬೇರೆ ನೆಕ್ಸ್ಟ್ ಲೆವೆಲ್ ರೇಟು. ಏನೂ ತಿಂದಿಲ್ಲ, ಬರೀ ನಾವು ಬ್ರೇಕ್ಫಾಸ್ಟ್ ಮಾಡಿದ್ದು ಎಷ್ಟೋ ಬಿಲ್ಲಾಗೋಗ್ಬಿಟ್ಟಿತ್ತು. ಅದು ಟೇಸ್ಟು ಚೆನ್ನಾಗಿರಲಿಲ್ಲ, ಏನೂ ಚೆನ್ನಾಗಿರಲಿಲ್ಲ. ನಮ್ಗೆ ಅದಕ್ಕೆ ಇಷ್ಟನೇ ಆಗಿಲ್ಲ ಗೈಸ್. ಅದಕ್ಕೆ ನಾವೇ ಅಡುಗೆ ಮಾಡ್ಕೊಂಡು, ನಾವು ವಿಲ್ಲಲ್ಲಿ ಎಲ್ಲ ಥರನೂ ಫೆಸಿಲಿಟಿ ಇತ್ತು. ಸೊ ನಾವೇ ಅಡುಗೆ ಮಾಡೋಣ ಅಂತ ನಾವು ಇಲ್ಲಿ ಬಂದು ಚಿಕನ್ನು ಫಿಶ್ ಎಲ್ಲ ತೊಗೊಂಡ್ವಿ. ಮಕ್ಕಳು ಬಂದು ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡೋಕ್ಕೆ ಟ್ಯೂಬ್ ಎಲ್ಲ ಪರ್ಚೇಸ್ ಮಾಡಿಕೊಂಡ್ರು. ಎಲ್ಲ ತಗೊಂಡು ರೂಮಿಗೆ ಬಂದು ವಿಲ್ಲಾಗೆ ಬಂದುಬಿಟ್ಟು ಇಲ್ಲಿ ಮೂವಿ ಹಾಕ್ಕೊಂಡು ನೋಡ್ತಾಯಿದ್ರು. ನಾವು ಅಡುಗೆ ಮಾಡ್ತಾಯಿದ್ವಿ. ನಾನು ಫಿಶ್ ಫ್ರೈಗೆ ಮಸಾಲೆ ಎಲ್ಲ ಹಾಕ್ತಾಯಿದ್ದೀನಿ. ನಮ್ಮ ಹಸ್ಬೆಂಡು ಗೀ ರೈಸ್ ಮಾಡ್ತಾಯಿದ್ದಾರೆ. ಅವರು ಗೀ ರೈಸು ಚಿಕನ್ ಗ್ರೇವಿ ಅವ್ರು ಮಾಡಿದ್ರು, ನಾನು ಫಿಶ್ ಫ್ರೈ ಮಾಡಿದೆ. ಅವ್ರು ಮಾಡೋ ಅಡುಗೆ ಅಂದರೆ ನಮ್ಮ ಮನೇಲಿ ಎಲ್ಲರಿಗೂ ತುಂಬಾ ಇಷ್ಟ. ನನ್ನ ಫ್ರೆಂಡ್ಸ್ಗೂ ಅಷ್ಟೇ ಅವ್ರು ಮಾಡೋ ಅಡುಗೆ ಅಂದರೆ ತುಂಬಾ ಇಷ್ಟ. ಏಕೆಂದರೆ ಎನಿ ಟೈಮ್ ಅವರೇ ಮಾಡೋದು. ಅವರು ಮಾಡೋದು ಅಷ್ಟು ಪೇಷನ್ಸಿಂದ ಮಾಡ್ತಾರೆ, ನಮಗೆಲ್ಲ ಆ ಪೇಷನ್ಸೇ ಇಲ್ಲ. ಅಷ್ಟು ಚೆನ್ನಾಗಿ ಮಾಡ್ತಾರೆ ಅವ್ರ ಅಡುಗೆ. ನಮಗೆ ನಮ್ಮ ಹಸ್ಬೆಂಡ್ ಮಾಡೋ ಬಿರಿಯಾನಿ ತಿಂದು ನಮಗೆ ಆಚೆ ಎಲ್ಲಿ ಯಾವ ಹೋಟ್ಲಲ್ಲಿ ತಿಂದರೂ ನಮಗೆ ಇಷ್ಟನೇ ಆಗೋಲ್ಲ. ನಮ್ಮ ತಂಗಿಗಂತೂ ನಮ್ಮ ಹಸ್ಬೆಂಡ್ ಮಾಡೋದೇ ಇಷ್ಟ. ಎಲ್ಲ ಆಗಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ಒಂದು ಸ್ವಲ್ಪ ಹೊತ್ತು 1/2 ಅವರ್ ಆದಮೇಲೆ ಎಲ್ಲ ಪೂಲ್ಗೆ ಇಳಿದ್ರು. ಪೂಲಲ್ಲಿ ಗೇಮೆಲ್ಲ ಆಡಿಕೊಂಡು ಪೂಲಲ್ಲೇ ಎಂಜಾಯ್ ಮಾಡ್ತಾಯಿದ್ರು. ನೋಡ್ಬೋದು ನೀವೇ ಇಲ್ಲಿ. ಸೊ ಸ್ವಿಮ್ಮಿಂಗ್ ಪೂಲಲ್ಲಿ ಆಟಾಡಿ ಆಮೇಲೆ ನಾವೆಲ್ಲ ಫ್ರೆಶ್ ಅಪ್ ಆಗಿ ಹೊರಟಿದ್ದೆ ಪ್ಲೇಸಸ್ ಎಲ್ಲ ನೋಡ್ಕೊಂಬರೋಣ ಅಂದ್ಬಿಟ್ಟು. ಸೊ ಎಲ್ಲರೂ ಹೊರಟ್ವಿ. ಅಗುಡಾ ಫಾರ್ಟ್ ಅಂದ್ಬಿಟ್ಟು, ಅದು ಏನು ಅಂಥ ಪ್ಲೇಸ್ ಏನಿಲ್ಲ ಗೈಸ್, ಬರೀ ಫೋಟೋ ಶೂಟ್ಸ್ಗಷ್ಟೇ ಅದು.
ನನಗಂತೂ ಈ ಥರ ಪ್ಲೇಸಸ್ ಎಲ್ಲ ನನಗೆ ಇಷ್ಟನೇ ಆಗೋಲ್ಲ. ಒಂಥರ ಎಂಜಾಯ್ ಮಾಡೋ ಥರ ಇರಬೇಕು. ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ಇಲ್ಲಿ ಗೋವಾಗೆ ಇದು ಸೆಕೆಂಡ್ ಟೈಮು, ಬಟ್ ಈ ಪ್ಲೇಸಿಗೆ ನಾನು ಹೋಗ್ತಾ ಇರೋದು ಫಸ್ಟ್ ಟೈಮು. ನಾನೇನೋ ಅಂದ್ಕೊಂಡು ಹೋದೆ, ಬಟ್ ಫೋಟೋ ಶೂಟ್ಸ್ಗೆಲ್ಲ ಚೆನ್ನಾಗಿದೆ. ಪ್ರೀ ವೆಡ್ಡಿಂಗ್ ಶೂಟ್ಸ್ ಎಲ್ಲ ಹಿಂಗೆಲ್ಲ ಮಾಡಿದಾಗ ಅಲ್ಲಿ ಚೆನ್ನಾಗಿರುತ್ತೆ. ಸುಮ್ಮನೆ ಹಿಂಗೊಂದು ರೌಂಡ್ ಹಿಂಗೆಲ್ಲ ಸುತ್ಕೊಂಡು ಬಂದ್ವಿ ಅಷ್ಟೇ. ಅಲ್ಲೇ ಒಂದು 4-5 ಫೋಟೋಸ್ ಎಲ್ಲ ಇಡ್ಸ್ಕೊಂಡು ಬಂದ್ವಿ. ಅಷ್ಟು ನನಗೇನು ಇಲ್ಲ, ಅಷ್ಟೊಂದೇನು ಇಷ್ಟ ಆಗಿಲ್ಲ ಗೈಸ್. ಗೊತ್ತಾ ಏನಂತಿದ್ದು? ಏನು ಹಾಂ ಏನು ಹೇಳು. ಪೋರ್ಟ್. ಹಾಂ ಪೋರ್ಟ್ ಪೋರ್ಟ್ ಪೋರ್ಟ್. ಫುಲ್ ಹೆಸರು ಏನಿದ್ರದ್ದು ಸ್ವಪ್ನ? ಕೋರ್ಟು. ಸರ್ ಯಾಕೆ ಸರ್? ನೀನು ಇಲ್ಲಿಗೆ ಬಂದಿದ್ಯಾ ಅಶೋಕ? ಹ್ಞೂ ಬಂದಿದ್ದೀನಿ ಸ್ವಪ್ನ. ಯಾವಾಗ? ನಮ್ಮಮ್ಮ ಜೊತೆ. ನಿಮ್ಮಮ್ಮನ ಕರ್ಕೊಂಡು ಬಂದ ಗೋವಾಗೆ? ಮತ್ತೆ ಬಂದಿದ್ಯಾ? ಒಳಗಡೆ ಬಂದರೆ ಈ ಥರ ಎಂಟ್ರಿ ಇದೆ. ಇದಕ್ಕೆ ಬೇರೆ ಇದೆ, ಪೇ ಮಾಡಬೇಕು ನಾವು ಈ ಪ್ಲೇಸ್ ನೋಡೋದಕ್ಕೆ. ಎಂಟ್ರಿ ಫೀಸ್ ಎಲ್ಲ ಇದೆ. ಏನೂ ಇಲ್ಲ, ಇಲ್ಲಿ ಬಂದು ಒಂದು 4 ಫೋಟೋ ಇಡ್ಸ್ಕೊಂಡು ಹೋಗೋದಕ್ಕೆ ಸುಮ್ಮನೆ ಅಲ್ಲಿ ಪೇ ಮಾಡಬೇಕು. 40 rupees ಪರ್ ಹೆಡ್ ಏನೋ ಗೈಸ್ ಇಲ್ಲಿ ಇದ್ದಿದ್ದು. ಅಂದರೆ ಏನು ವೇಸ್ಟ್ ಗೈಸ್. ಇದ್ರ ಬದಲು ಬೇರೆ ಯಾವ್ದಾನ ಪ್ಲೇಸಸ್ ನೋಡಿದ್ರೂ ಚೆನ್ನಾಗಿರೋದು. ಸುಮ್ಮನೆ ಬಂದಿದ್ದೀವಿ ಇದೆಲ್ಲ ಕವರ್ ಮಾಡೋಣ ಅಂತ ಅಷ್ಟೇ ನಾವು. ನಮಗೇನು ಅಷ್ಟೊಂದೇನು ಇಷ್ಟ ಆಗಿಲ್ಲ. ಬಿಸಿಲಲ್ಲಿ ಹೋದರೆ ಅಂತೂ ಅಷ್ಟೇ. ನಾವು ಹೊರಟಿದ್ದೆ ಸಂಜೆ ಟೈಮಲ್ಲಿ, ಆವಾಗ ಹೋಗಿ ಇಷ್ಟು ಬಿಸಿಲಿತ್ತು. 7-7:30 ಆದ್ರೂ ಕತ್ಲೇನೇ ಆಗೋಲ್ಲ. ಆ ಕ್ಲೈಮೇಟಲ್ಲಿ ನಾವು ಹೋಗಿದ್ದೀವಿ. ಅಂದರೆ 4 ಗಂಟೆವರೆಗೂ ನಾವು ರೂಮಲ್ಲೇ ಇರ್ತಾಯಿದ್ವಿ, ವಿಲ್ಲಲ್ಲೇ ಇರ್ತಾಯಿದ್ವಿ. 4 ಗಂಟೆ ಮೇಲೇ ನಾವು ಆಚೆ ಎಲ್ಲ ಓಡಾಡ್ತಾಯಿದ್ವಿ, ಯಾಕಂದರೆ ಅಷ್ಟು ಬಿಸಿಲಿತ್ತು. ನೋಡಿ ಇಲ್ಲೆಲ್ಲ ಫೋಟೋ ಸೆಕ್ಷನ್ನು ಎಲ್ಲ ಫೋಟೋ ಹಿಡಿಸ್ಕೊಂಡು ಆಮೇಲೆ ನಾವು ಹೊರಟ್ಬಿಟ್ವಿ ಗೈಸ್. ನೋಡ್ಬೋದು ನೀವೇ ಪ್ಲೇಸಸ್ ಎಲ್ಲ ನೋಡಿ ಈ ಥರ ಇದೆ. ಅದೇ ಪ್ರೀ ವೆಡ್ಡಿಂಗ್ ಶೂಟ್ಸ್ಗೆಲ್ಲ ಒಂಥರ ಚೆನ್ನಾಗಿದೆ. ಫೋಟೋ ಶೂಟ್ಗೆಲ್ಲ ತುಂಬ ಚೆನ್ನಾಗಿದೆ. ಇದೆಲ್ಲ ಪ್ರೀ ವೆಡ್ಡಿಂಗ್ ಶೂಟ್ಗೆ ಆ್ಯಕ್ಚುಲಿ. ಫೋಟೋ ಹೊಡಿಬೇಕಂತ ನೋಡಿ. ಇಲ್ಲ ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ ಫೋಟೋ ಅಂದ್ಬಿಟ್ಟು ಸ್ಟಿಲ್ ಕೊಟ್ಟಿದ್ದೆ, ಅದು ನೋಡಿದ್ರೆ ವೀಡಿಯೋ, ಅದಕ್ಕೆ ನಾವೆಲ್ಲ ನಗ್ದಿದ್ದಲ್ಲಿ. ಸೊ ಎಲ್ಲ ಮುಗಿಸ್ಕೊಂಡು ಅದು ಫೋಟೋ ಶೂಟ್ ಎಲ್ಲ ಮುಗಿಸ್ಕೊಂಡು ನಾವು ರಿಟರ್ನ್ ಹೋಗ್ತಾ ಇದ್ದೀವಿ. ನೋಡಿ ಗೈಸ್ ಅಲ್ಲಿ ಬಿಸಿಲು ಆಲ್ಮೋಸ್ಟ್ 6 ಗಂಟೆನೋ ಆಗಿದೆ, ಅಂದರೂ ನೋಡಿ ಬಿಸಿಲು ಹೆಂಗಿದೆ ಅಂತ. ಅಷ್ಟು ಬಿಸಿಲಿಲ್ಲಿ. ಸೊ ಗಾಯ್ಸ್ ಮೇಲೆ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಎಲ್ಲ ಫೋರ್ಟ್ನ ಇಳಿದು ಬರೋ ಅಷ್ಟೊತ್ತಿಗೆ ನಮಗೆಲ್ಲರಿಗೂ ಸಾಕಾಗ್ಬಿಟ್ಟಿತ್ತು. ಸೊ ಫೋರ್ಟ್ ಮುಂದೆನೇ ಅಂಗಡಿ ಇತ್ತು, ಅಲ್ಲೆಲ್ಲರೂ ಏನಾದರೂ ತಣ್ಣಗೆ ಕುಡಿಯೋಣ ತಿನ್ನೋಣ ಅಂದ್ಬಿಟ್ಟು ಇಲ್ಲಿ ಬಂದ್ವಿ. ಇಲ್ಲಿ ಬಂದರೆ ಇಲ್ಲಿ ಇರೋ ರೇಟ್ ಅಂತೂ ನೆಕ್ಸ್ಟ್ ಲೆವೆಲ್ ಗೈಸ್. ಒಂದು ಸೌತೆಕಾಯಿಗೆ 50 rupees ಅವ್ರು ಚಾರ್ಜ್ ಮಾಡಿದ್ದು. ಅಷ್ಟು ಮೋಸ ಇದೆ ಇಲ್ಲಿ. ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದೆ ಕಂಡೋಲಿಮ್ ಬೀಚ್ಗೆ. ಸೊ ಫೈನಲಿ ನಾವು ಇಲ್ಲಿ ರೀಚ್ ಆದ್ವಿ ಕಂಡೋಲಿಮ್ ಬೀಚಿಗೆ. ಇದು ಆಲ್ಮೋಸ್ಟ್ 8 o'clock ಆಗಿದೆ ಗೈಸ್. ಇಲ್ಲಿ ಎಲ್ಲ ಗೋವಾಲ್ಲಿ ಎಷ್ಟು ಬೀಚ್ ಇದೆ, ಎಲ್ಲ ಬೀಚ್ ಎಂಟ್ರಿ ಬಂದು ಫುಲ್ ಶಾಪಿಂಗ್ ಸ್ಟ್ರೀಟೇ.
ಫುಲ್ಲು ಶಾಪಿಂಗ್ ಗೈಸ್. ಇಲ್ಲಿ ಕಂಡೋಲಿಮ್ ಬೀಚ್ ಹತ್ರ ಬಂದು ಪರವಾಗಿರಲಿಲ್ಲ, ಪ್ರೈಸಸ್ ಎಲ್ಲ ನಾರ್ಮಲಾಗೇ ಇತ್ತು. ಸೊ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದು ಬೀಚಲ್ಲಿ ಆಟಾಡೋದೇ ಒಂದು ಮಜಾ. ನೈಟ್ ಹೊತ್ತು ಆಡೋದೇ ಒಂದು ಮಜಾ ಗೈಸ್. ಬೆಳಗ್ಗೆ ಮಧ್ಯಾಹ್ನ ಬೇರೆದು ಫೀಲು, ಬಟ್ ನೈಟ್ ಆಡೋದೇ ಒಂದು ಮಜಾ. ನಾನು, ನಮ್ಮ ತಂಗಿ, ನನ್ನ ಮೈದಾ 3 ಜನ, ನನ್ನ ಮಗಳು, ಇಷ್ಟು ಜನ ನೀರಲ್ಲೇ ಸುಮ್ಮನೆ ಹಿಂಗೆ ಆಟ ಆಡಿದ್ವಿ. ಮಿಕ್ಕಿದವರೆಲ್ಲ ಮಣ್ಣಲ್ಲಿ ಕೂತ್ಕೊಂಡು ಅವರು ಅಲ್ಲಿ ಟೈಮ್ ಪಾಸ್ ಮಾಡ್ತಾಯಿದ್ರು. ನೈಟ್ ಟೈಮು ಬೀಚ್ ಹತ್ರ ಅದು ವ್ಯೂ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಆ ಲೈಟಿಂಗ್ಸು, ಅಲೆಗಳ ಸೌಂಡು, ಅಲ್ಲಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದೇ ಒಂಥರ ಮಜಾ ಗೈಸ್. ಗೋವಾ ಅಂದರೆ ಒಂಥರ ನೈಟೇ ಅನ್ಬೋದು, ಡೇಕ್ಕಿಂತ ಗೋವಾ ಅಂದರೆ ನೈಟೇ. ಮರುಕ್ಷಣವೇ ಅವಳೆ ನನ್ನೊಸಿರು ಉಸಿರಲೇ ಜೀವಿಸು, ಈ ಉಸಿರಲೇ ಸೇವಿಸು. ಬಾ ಒಂದೇ ಒಂದು ಸಾರಿ ನನ್ನ ಪ್ರೀತಿಸು. ಓ ನನ್ನ ಕಣ್ಣೆ, ಓ ನನ್ನ ಕಣ್ಣೆ, ಕಣ್ಣೀರ ಸ್ವರಸಂಗ. ನಿನಗಾಗಿ ನಾನು ಮಾಡಿಲ್ಲ ಏನೋ ತಪ್ಪಾಯ್ತು ಅನ್ನದ. ಮರಿ ಮಾಡಿ ಒತ್ತಾಡಲಿಲ್ಲ, ಹಾಡಿಲ್ಲ ಜೋಗುಳ. ಮೊದಲೇ ಚೂರು